ಮೂಲೆ ಮಗ ಹೋಗೋಚು ಕಾಫಿ ಕಾಯಿಸ್ಕೊಡೋಗ ಮಕ್ಕಳಿಗೆ ಯಾವ ಕಾಪು ಬೇಡ ಏನು ಬೇಡ ಕತೆ ಈಗ ತಪ್ಪು ಆಗದೆ ಅವ್ನ ಕಡೆಯಿಂದವ ಒಪ್ಕೋತೀವಿ ಆಯ್ತಾ. ಎರಡು ಕೈ ಸೇರಿದ್ರೆ ಚಪ್ಪಳೆ ಇವಳು ತಪ್ಪದೆ ಅವನು ತಪ್ಪದೆ ಇವಳಿಗೂ ಜ್ಞಾನ ಇರಬೇಕಾಗಿತ್ತು. ಯಾವನ ಗಂಡಸು ಬಂದು ಮಾತಾಡ್ತಾವನೆ ಮುಟ್ತಾವನೆ ಅಂದಾಗ ಏನೋ ಒಂದು ಭರವಸೆ ಕೊಟ್ಟ ಅಂದರೆ ಸುಲಭವಾಗಿ ನಂಬೇಡ್ದಾಗಿತ್ತು ಇವಳು ಆಯ್ತಾ. ಇವಳ್ದು ತಪ್ಪದೆ ಇಲ್ಲ ಅಂತ ಹೇಳಕ್ಕಿಲ್ಲ, ಅವನು ತಪ್ಪದೆ ಒಂದೇನೋ ಒಂದು ಹೆಣ್ಣಿಗೆ ನಂಬಿಕೆ ಒಂದು ನಂಬಿಕೆ ಅಂತ ಅಂದಮೇಲೆ ಉಳಿಸ್ಕೋಬೇಕಾಗಿದೆ ಅವನದು ಕರ್ತವ್ಯ ಆಯ್ತಾ. ಅವನು ಬುಟ್ಟಾಕಿ ಈಗ ನಮ್ಮ ಅಕ್ಕನ ನಾನು ಮಾತಾಡ್ಕೊಂಡಿವಿ ಅಕ್ಕ ಆಯ್ತಾ. ನೀವು ಏನಾರೇ ತಾಯಿ ನೀನು ಅಷ್ಟೇ ಹಿಂದು ಮುಂದೆ ಮಾತ್ಕೊಂಡು ನಾವು ಆಡೋಕ್ಕಿಲ್ಲ. ಈಗ ಏನಾರು ನೀನು ಒಪ್ಕೊಂಡು ಆಯಿತು ನಾನು ಮದುವೆ ಆಯ್ತೀನಿ ಅಂದರೆ ನಾವು ಮದುವೆ ಮಾಡ್ಕೊಳಕ್ಕೂ ರೆಡಿನೆಯ ಇಲ್ವಾ. ಏನು ನಿಮ್ಮ ಮನಸ್ಸಲ್ಲಿ ಏನಿರೋದು ಅದನ್ನ ಹೇಳ್ಬಿಡಿ ನೀವು. ಸುಮ್ಮನೆ ಇದನ್ನ ಕಾದಾಡ್ಕೊಂಡು ಇಟ್ಕೊಂಡ್ರೆ ಏನು ಸಾಕಾಯ್ತಿಲ್ಲ. ಅದಕ್ಕೆ ನಮ್ಮ ಅಕ್ಕ ನಾನು ಮಾತಾಡ್ಕೊಂಡು ಬಂದೀವಿ. ಹೇಳಿ ನೀವು. ಅಯ್ಯೋ ಅದಕ್ಕೆ ಅಲ್ವವ ಮದುವೆ ಮಾಡ್ಕೊತೀನಿ ಅಂದಿದ್ಕೆ ಅಲ್ವಾ ಅವಳುವೆ ಚೆನ್ನಾಗಿದೆಯಾ ಅಂದ್ಬಿಟ್ಟೆ ನಗ್ನಗಿತಾ ಇದ್ದಿದ್ದು. ಈಗ ಏನವ ಪುಟಿ ಮದುವೆ ಅದೆಯಾ ನೀವೆಲ್ಲ ಹೆಂಗೆ ಹೇಳ್ತಿರೋ ಹಂಗೆ. ಅವತ್ತು ನಾನು ಕೇಳಿ ಹೇಳಿ ಇದು ಮಾಡ್ದೆ ನೀನು. ಇವತ್ತು ಊರಾಗ ಜನಗಳು ಯಾವ್ಯಾವ ಥರ ಇದು ಮಾತಾಡ್ಕೊತಾರೆ ಗೊತ್ತಾ. ಏನೋ ಓಲಿ ಒಂದು ಹೆಣ್ಮಗಳ ಜೀವನ ಹಾಳಾಗಬೇಡ್ದು ಅನ್ನೋದೊಂದು ಉದ್ದೇಶಕ್ಕೆ ನಾನು ಬಂದಿರೋದು ನಾನು ಇಲ್ಲಿ ಕೇಳೋಕ್ಕೆ ಆಯ್ತಾ. ಈಗ ನಗ್ನಗಿತ ಒಪ್ಕೊಂಡು ಈಗ ಅವನು ಬೇಡ ಅಂತವನೇ ಕಂಡೀಷನ್ ನಾನು ಆಯ್ಕೆ ನಾನು ನಂಗೆ ಬೇಡ ಅವಳು ಸವಾಸ ಬೇಡ ಅಂತವನೇ ಆಯ್ತಾ. ಈಗ ಹಂಗೆ ಅಂತವನೇ ಅಂದ್ಬಿಟ್ಟು ನಾವು ಸುಮ್ಮನೆ ಇರೋಕ್ಕಾಯ್ಕಿಲ್ಲ. ನಮ್ಮದು ಒಂದು ಹೆಣ್ಣು ಜನ್ಮ, ಹೆಣ್ಮಕ್ಳ ಕಷ್ಟ ನಮಗೂ ಅರ್ಥ ಆಗೋಕ್ಕೆ ಆಯ್ತಿರೋದಕ್ಕೆ ನಾನುವೇ ಹೇಳ್ತಿರೋದು ನಿನಗೆ ಸರಿಯಾ. ಈಗ ಒಪ್ಕೊಂಡು ಆದ್ರೂ ಅವ್ನು 4 ದಿವಸ ಮುನ್ಸ್ಕಟ್ಕೋಬೋದು. ಆಮೇಲೆ ನಮ್ಮ ದಿವಸ ಯಾವುದೇ ಕಾರಣಕ್ಕೂ ಈ ಮದುವೆ ಬೇಡ ಜನಗಳು ಆಡ್ಕೊತವ್ರೆ ಅಂತ ಕುಂತವ್ರೆ. ಹಂಗೆ ಅಂದ್ಕೊಂಡು ನಾನು ನಿಮ್ಮ ಹುಡುಗಿ ನಾವು ಮೋಸ ಮಾಡೋಕ್ಕಿಲ್ಲಕ್ಕ ಸರಿಯಾಕ. ಇವಳು ಮನೆ ಒಳಗೆ ನಾವು ಅವರು ಇಲ್ಲ ನಾವಿರಬೇಕು ಇಲ್ಲ ಅವ್ರು ಇರಬೇಕು ಏನಾರೇ ಮನೆ ಒಳಗೆ ಏನಾರು ಕರ್ಕೊಬೋದ್ರೆ ಮದುವೆ ಮಾಡ್ಕೊಂಡು ನಾವು ಇರೋಕ್ಕಿಲ್ಲ ಅಂತವ್ರೆ. ತೋಟದಲ್ಲಿ ಮನೆ ಅದೇ ಅಕ್ಕ, ತೋಟದ ಮನೆಗೆ ಹೋಗಿ ಇರ್ತೀವಿ ನಾವು ಅನ್ನೋದಿದ್ರೆ ಒಪ್ಕೊಂಡು ಮದುವೆ ಆಗು ಆಯ್ತವ. 4 ದಿವಸ ನಾವು ಅಲ್ಲಿ ಇರ್ತೀವಿ ಬೇಕಾರೆ ಅವ್ರಿಬ್ರು ಗಂಡು ಬರ್ತೀವಿ ಇಲ್ಲಿ ಇರಲಿ, ನಾನು ಇರ್ತೀನಿ ಇಲ್ಲ ನಮ್ಮ ಇವಳಾರು ಇರ್ತಾಳೆ ಆಯಿತಾ. ನಿಮ್ಮ ಜೊತೆ ನಿಮ್ಮನೇನು ಒಂಟಿ ಮಾಡೋಕ್ಕಿಲ್ಲ ನಾವು. ಅಡುಗೆ ಮಾಡ್ಕೊಂಡು ಗಂಡಂಗೆ ಇಟ್ಕೊಂಡು ನೀನು ಉಣ್ಕೊಂಡು ನೆಮ್ಮದಿಯಾಗಿ ಇರ್ತೀನಿ ಅನ್ನೋದಿದ್ರೆ ಒಪ್ಕೋ. ಇಲ್ವಾ ಇದ್ರ ಮೇಲೆ ನಿಮ್ಮ ಇಷ್ಟಕ್ಕೆ ಬಿಟ್ಟಿದ್ದವ ಯಾವುದೇ ತೀರ್ಮಾನ ತಗೋಬೇಕಾದ್ರೆ ನೀವು ನಮ್ಮ ಹೇಳಿ ಕೇಳಿ ನೀವು ತೀರ್ಮಾನ ತಗೊಂಡಿಲ್ಲ. ಅವನಾಗಲಿ ನನ್ನೇನಾಗಲಿ ಯಾವುದೇ ತೀರ್ಮಾನ ತಗೊಂಡ್ರೆ ಮುಂದುವರೆದಿದ್ದೀರಿ. ನಮ್ಮಿಂದ ನನ್ನ ಮಗನಿಂದ ಒಂದು ಹುಡುಗಿಗೆ ಮೋಸ ಆಗಬಾರ್ದು ಅನ್ನೋದು ಉದ್ದೇಶಕ್ಕೆ ನಾನು ನಿಮ್ಮನ್ನ ಕೇಳ್ತಾ ಇರೋದು ಅಷ್ಟೇ. ಅಷ್ಟು ಬಿಟ್ಟರೆ ಇನ್ನೇನೂ ಇಲ್ಲ, ಇದಕ್ಕೂ ನಮಗೂ ಸಂಬಂಧನೂ ಇಲ್ಲ. ಏನಪ್ಪ ಅಂದರೆ ಒಂದು ಅಯ್ಯೋ ನಮ್ಮಿಂದ ಒಂದು ಹೆಣ್ಮಗಳ ಜೀವನ ಹಾಳಾದರೆ ಆ ಭಗವಂತ ನಮ್ಮನ್ನ ಮೆಚ್ಚನ ನಾವು ನೋಡ್ತಾ ಹೆಂಗೆ ಸುಮ್ಮನಿರೋದು ಅನ್ನೋ ಉದ್ದೇಶಕ್ಕೆ ಅಷ್ಟೇ ನಾನೀಗ ಕೇಳಕ್ಕೆ ಬಂದಿರೋದು. ಅವನು ಮಾತಾಡ್ಬೋದು ಇಲ್ದಾರೆ ಮಾತಾಡ್ತಾನೆ ಇರ್ಬೋದು, ಅದು ಗೊತ್ತಿಲ್ಲ. ಅದನ್ನ ನಾವು ಹೇಳೋಕ್ಕಾಗಿಲ್ಲ, ಯಾಕೆಂದರೆ ಬೇಡ ಅಂತವ್ನು ಮದುವೆಯ. ಆಮೇಲೆ ಮರೀಸ್ನೂ ಮನೆ ಒಳಗೆ ಕರ್ಕೊಬಂದು ನಾವಿರೋಕ್ಕಿಲ್ಲ ಅಂತವ್ನೆ. ತೋಟದ ಮನೇಲೇ ಇರ್ಸೋದು. ಇವತ್ತೊಂದು ಮಾತು ನಾಳೆಗೊಂದು ಮಾತು ತಾರೀಕು ಕಳ್ಸೋಂಥರ ಮಾತು ಆಮೇಲೆ ಒಂದು ಮಾತು ನಮಗೆ ಬರೋಕ್ಕಿಲ್ಲ. ನ್ಯಾರ್ವಾಗ ಅದೇನು ಮಾತಾಡಬೇಕು ಈಗಲೇ ಮಾತಾಡ್ಕೊಬಿಡೋದು ಅಂತ ಹೇಳ್ತಾ ಇರೋದು. ಅಯ್ಯೋ ಅಕ್ಕ ಇಡೀ ಊರಿಗೆ ಗೊತ್ತಾಗತ್ತೆ ನೆನ್ನೆ ಮೊನ್ನೆ ಅಂತಲ್ಲ ಇಡೀ ಊರಿಗೆ ಗೊತ್ತಾಗದೆ. ಇದನ್ನ ಹಂಗೆ ಬಿಟ್ಟರೆ ಸರಿ ಹಾಕಿಲ್ಲ. ಮಾತಾಡಿದ್ರೆ ಮಾತಾಡಿದ್ರೆ ಇರಲಿ ಒಂದು ತಾಲಿ ಒಂದು ಕಟ್ಸ್ಬಿಡಿ. ನೀವು ತೋಟದ ಮನೇಲೇ ಇರ್ಸಿರೋ ಬೀದಿಲಾರು ಕುಣಿಸ್ಕೊಂಡಿರೋ ನಿಮ್ಮ ಮನೆ ಸೊಸೆ ನೀವು ಏನಾರು ಮಾಡ್ಕೊಳ್ಳಿ. ನಾನು ಅಲ್ಲೇ ಇರಿಸಿ ಇಲ್ಲೇ ಇರಿಸಿ ಅಂತ ನಾನು ಯಾವುದೇ ಕಾರಣಕ್ಕೂ ಕೇಳೋಕ್ಕೂ ಇಲ್ಲ. ನಾನು ತಾಲಿ ಒಂದು ಕಟ್ಸ್ಬಿಡಿ, ನನಗೂ ಒಂದು ಮನ್ಸು ನೆಮ್ಮದಿ ಆಗ್ತದೆ. ನೀವೆಲ್ಲರೂ ಇರ್ಸ್ಕೊಳ್ರಕ್ಕ, ನಾನು ಬೇಡ ಅನ್ನಕ್ಕಿಲ್ಲ. ಅದನ್ನೇ ನಾನು ಹೇಳ್ತಾ ಇರೋದು. 4 ದಿವಸ ಹಂಗೆ ಆಡ್ತಾನೆ ಹಿಂಗೆ ಮದುವೆ ಮಾಡ್ಕೊಂಡ್ವಲ್ಲ ಹಿಂಗೆ ಅಂತ ಏನಾರೇ ಅವ್ನು ಮನ್ಸಲ್ಲಿ ಬೇಜಾರಿದ್ರು 4 ದಿವಸ ಹಂಗೆ ಆಡ್ತಾನೆ. ಆಮೇಲೆ ಸರಿ ಆಯ್ತಾನೆ ಅಲ್ಲಿ ಗಂಟೆ ಅವ್ನು ತಾಳೆ ತಗೋಬೇಕು. ಹಿಂಗೆ ಮಾತಾಡ್ತಾಯಿಲ್ಲ ಬಿಡ್ತಾಯಿಲ್ಲ ಅಂತ ನಾಳೆ ದಿವಸಕ್ಕೆ ಒಂದು ಮಾತು ಅನ್ನಂಗಿಲ್ಲ ಕಣವ ನೀನು. ಅದಕ್ಕೆ ನಾವು ಹೇಳ್ತಾ ಇರೋದು ಅವ್ನು ಬಾಯಲ್ಲಿ ಬಂದಿರೋ ಮಾತು ಬೇಡವೇ ಬೇಡ ಅವಳು ನನಗೆ ಅಂತ ಅವನೇ. ನಾವು ಹಂಗೆ ಅಂದ್ಕೊಂಡು ಅವೇನಿಗೆ ಮೋಸ ಮಾಡೋಕ್ಕಾಯ್ಕಿಲ್ಲ ಅಂದ್ಬಿಟ್ಟು ನಮ್ಮ ಅಕ್ಕ ನಾನು ಮಾತಾಡ್ಕೊಂಡು ತಾಳಿ ಕಟ್ಸೋದು ಅಂದ್ಕೊಂಡು ಹಂಗೆ ಇದು ಮಾಡ್ಕೊಂಡಿವಿ ತೀರ್ಮಾನವೇ. ಯಾರೂ ಬರೋಕ್ಕೂ ಇಲ್ಲ. ಬಂದರೆ ನೀವು ನಾವಿಬ್ಬರು ಇನ್ಯಾರನ್ನೂ ಕರೆಯೋಕ್ಕೂ ಇಲ್ಲ. ನಾವು ಯಾವ್ದಾರು ಒಂದು ದಿವಸ ಕರ್ಕೊಂಡೋಗಿ ಒಂದು ತಾಳಿ ಕಟ್ಸ್ಬಿಡೋದು. ಸರಿ ಆಯಿತು, ಹಂಗೆ ಮಾಡೋಕ್ಕಾಯ್ತದೆ ಬಿಡಿ. ಮಗುಂದು ಹೆಂಗಕ್ಕ ಮಾಡೋದು? ಮಗವ ಇರ್ತದೆ ಬಿಡಿ, ಇಲ್ಲಾರೆ ಇರಲಿ ಇಲ್ಲ ಅವಳ್ತವೆ ಇದ್ರೆ ಇರಲಿ. ಅಯ್ಯೋ ನನ್ನ ಮಗಿನ ಬಿಟ್ಟು ಇರೋಕ್ಕಾಯ್ಕಿಲ್ಲ. ನಿನ್ನ ಮಗಿನ ಕರ್ಕೊಬರ್ಬೇಡ ಅಂತ ಹೇಳ್ತಾರೆ ಯಾರು. ಇರ್ಸ್ಕೊ ನಿನ್ನ ಜೊತೆಲೇ ಇರ್ಸ್ಕೊಲೆ. ತೋಟದ ಮನೇಲಿ ಇರ್ತದೆ ಇರ್ಸ್ಕೊ. ಅಲ್ಲೂ ನಲ್ಲಿ ಅದೇ ತೊಟ್ಟಿ ಕಡೆ ಅದೇ ಅಡುಗೆ ಮನೆ ಅದೇ ಬೇಕಾದ ರೂಮು ರಪ್ಲೆ ಎಲ್ಲ ಅದೇ. ಏನು ಒಂದಿಲ್ಲ ಅನ್ನಂಗಿಲ್ಲ ಮನೆ ಒಳಗೆ ಎಲ್ಲ ಅದೇ ಆಯಿತಾ. ನಲ್ಲಿನ ತಾವು ಮನೆ ಒಳಗೆ ನೀರು ಬರೋಂಗು ಅದೇ ಈಚೆಲೂ ನಲ್ಲಿ ಅದೇ. ಏನೋ ಅಲ್ಲಿ ತೊಂದರೆ ಆಗಿಲ್ಲ. ಇರ್ಸ್ಕೊ ನಿನ್ನ ಮಗಿನ ಬೇಡ ಅಂತ ಯಾರು ಹೇಳ್ದವರು ನಾವು ಹಂಗೆ ಅನ್ನಕ್ಕಿಲ್ಲ. ಯಾರಿಗೋ ಹುಟ್ಟಿರೋ ಮಗಿನ ನಾವು ಕರ್ಕೊಂಡೋಗಿ ಸಾಕವ ಅನ್ನೋ ಬುದ್ಧಿ ನಮಗಿಲ್ಲ. ಅದು ನಿನ್ನ ಹೊಟ್ಟೆಲಿ ಹುಟ್ಟಿರೋ ಮಗ ತಾನೇ ಇರ್ಸ್ಕೊಂಡಿರು ನೀನು. ಅವ್ನು ಮಾತ್ರವ ನೀನು ಏನು ಮಾತಾಡ್ಸಕ್ಕೆ ಹೋಗ್ಬೇಡ. ಈ ತಾಳಿ ಕಟ್ಸೋರು ಅದು ಬಲವಂತದಿಂದಾನೇ ಕಟ್ಸೋದು. ಅವ್ನು ತಪ್ಪು ಮಾಡಿರೋದಕ್ಕೆ ಕಟ್ಟಿಸ್ತೀವಿ. ನಗ್ನಗಿತಾ ಇದ್ರೆ ಇರ್ಬೋದು ಇಲ್ದವ್ರು ಇರ್ಬೋದು. ಇನ್ನೇನೋ ಅಯ್ಯೋ ಅಷ್ಟು ಮಾಡಿ ಪುಣ್ಯ ಕಟ್ಕೊಳ್ರವ. ಊರಲ್ಲೆಲ್ಲ ಆಡ್ಕೊತ ಕುಂತವ್ರೆ. ನಿನ್ನ ಮಗಳಿಗೆ ಮಾಡಿದಾಳಂತಲ್ಲ ಭಾಗ್ಯಮ್ಮನ ಜೊತೆ ಭಾಗ್ಯಮ್ಮನ ಮಗನ ಜೊತೆ ಹೇಳ್ತವೆ ಎಲ್ಲ ಓದಿಸಿ ಬಾಯಿ ಬಂದಾಗ ಮಾತಾಡ್ತಾ ಇಲ್ಲ. ಅವೆಲ್ಲ ನೀನು ತಪ್ಪಿಸ್ಕೋಬೇಕು ಅಂದರೆ ಇವಳು ಮದುವೆ ಆಗಲೇಬೇಕು. ಇಲ್ದವ್ರೆ ಜನಗಳು ತಲೆಗೋನನ್ನು ಮಾತಂದ್ಬಿಡ್ತಾರೆ. ಅವೇ ಒಂಟಿ ಹೆಣ್ಮಕ್ಳು ಭಾಳ ಕಷ್ಟ ಇವತ್ತಿನ ಪ್ರಪಂಚದಲ್ಲಿ. ಇಷ್ಟೆಲ್ಲ ಆದಮೇಲೆ ಇನ್ನೊಬ್ಬ ಸದ್ರ ನೋಡ್ಕೊತಾನೆ, ಇನ್ನೊಬ್ಬ ಕೈ ಇಟ್ಕೊಳ್ಳೋದು ಕಾಲು ಇಟ್ಕೊಳ್ಳೋದು ಇವೆಲ್ಲ ಬೇಡ ಕನಕ. ನೀವು ಹೆಂಗೋ ಅವನ್ನ ಅಂತ ನಂಬಿಟ್ಟು
ಅವಳು ಸರ್ವಸ್ವನು ಒಪ್ಪಿಸ್ಬಿಟ್ಟವಳೆ. ಅವ್ರ ಕಡೆ ತಾಳಿ ಕಟ್ಸ್ಕೊಂಡು ಸಾಯ್ಲಿ. ಅವ್ನು ಮಾತಾಡ್ಸ್ತಾರಿರ್ಲಿ. ಅದು ಅವ್ರಾಣೆ ಬರ, ಅದು ಅವ್ರಿಗೆ ಬಿಟ್ಟಿದ್ದು. ನಾವು ಮಾಡ್ಬೇಕಾದ ಕರ್ತವ್ಯ ನಮ್ಮ ಕಿವಿ ಮೇಲೆ ಬಿದ್ದಿರೋದಕ್ಕೆ ನಾವು ಮಾಡೋಂಥ ಕರ್ತವ್ಯ ನಾವು ಮಾಡೋದ ಅಷ್ಟೇ, ಇನ್ನೇನು ಇಲ್ಲ. ನನಗೂ 2 ಎಕರೆ ಜಮೀನವೇ, ಈ ಮನೆ ಅದೇ, ಯಾರು ಕೊಟ್ಟರೆ ನಾನು ಅಯ್ಯೋ ನಮ್ಮ ಆಸ್ತಿನಿ ನಾವೇ ನಮ್ಮ ಹೊಲ ಉಳ್ದನೇ ಪಾಡ್ಬಿಟ್ಟು ಕುಂತೀವಿ. ನಿನ್ನ ಆಸ್ತಿನೂ ಬೇಡ, ನಿನ್ನ ಬದುಕು ಬೇಡ. ನಿನ್ನ ಆಸ್ತಿ ಬದುಕೋಸ್ಕರ ಆಸೆ ಪಟ್ಕೊಂಡು ನಾವು ಬಂದಿಲ್ಲ. ಏನೋ ಒಂದು ಹೆಣ್ಣಿಗೆ ಜೀವನ ಹಾಳಾಗಬೇಡ್ದು ನಾವು ಉದ್ದೇಶಕ್ಕೆ ಬಂದಿರೋದು. ನಿನ್ನ ಆಸ್ತಿ ಬದುಕ ನಾವು ಕೇಳಿದ್ವವ, ಎಷ್ಟು ಎಕರೆ ಇದ್ದಾವೆ, ನಿನ್ನ ಮನೆ ಇದ್ದದೋ, ನಿನ್ಗೆ ಆಸ್ತಿ ಇದ್ದದು ಅಂತ. ನಮ್ಗೆ ಯಾಕೆ ಅವೆಲ್ಲ ಕಟ್ಕೊಂಡು ನಮ್ಗೇನು ಏನು ಹೇಳು? ಅವ ಇದ ಇಲ್ವಾ ನಿನ್ನ ಮಗ ಅದಕ್ಕಾಯ್ತು ಸುಮ್ಮನಿರು. ಅದೇನೋ ಹೇಳ್ಬೇಡ ನೀನು. ಆಪ್ರೇಷನ್ ಮಾಡಿಸಿದ್ದೀರಾ? ಇಲ್ಲ ಕಣವ, ಇಲ್ಲ. ಯಾವ ಆಪ್ರೇಷನ್ ಮಾಡಿಸಿದ್ರೆ? ಎಲ್ಲಿ 9 ತಿಂಗಳು ಬಸ್ರಿಲ್ಲ ಗಂಡ ಸತ್ತೋಗ್ಬಿಟ್ಟ. 9 ತಿಂಗಳು ಬಸ್ರಿಲ್ಲ ಗಂಡ ಸತ್ತೋದ್ಮೇಲೆ ಸತ್ತ 1 ತಿಂಗಳು ಹುಟ್ಟೋದ. ಅದೇನು ಕರಂಗೇಡಿಗೆ ಅಪ್ಪನ ಪ್ರೀತಿನೇ ಕಂಡಿಲ್ಲ ಅದು ಆಳ್ಗರಿದು. ಏನು ಮಾಡೋದು? ನೋಡಿದ್ರು ನಮಗೆ ಕಳ್ಳ ಬಕ್ಕಳಂಗೆ ಆಯ್ತದೆ. ಹಾಳಾದ ಮುಂಡೆ ನನ್ನ ಜನ್ಮ ಬರೀ ಕಷ್ಟ 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 ಇದೇ ಆಗೋಯ್ತು. ನನಗೂ ಹಂಗೆ ಅಲ್ವಕ್ಕ, ನನಗೂ ಇವಳು 1 ವರ್ಷ ಮುಗಿ ಇದ್ದಾಗ ಎಲ್ಲ ನಮ್ಗೆ ಅಡ್ತಿರೋಗಿದ್ದು. ಇವಾಗ ಆಗ್ತಿರೋಯ್ತಕ್ಕ ಪಾಪ. ನಮ್ಗೆ ಹೋಗು, ನಂಗೆ ಗೊತ್ತಿಲ್ಲ ಕರಕ. ನಾವು ಇತ್ತಿತ್ತಿಲ್ಲ ಕಣವ, ನಾವಿಲ್ಲಿ ಇತ್ತಿತ್ತಿಲ್ಲ ಹೊಲ್ತಾವಲ್ಲ, ನಾವು ಗುಡ್ಸ್ಲಾಕೊಂಡು ಅಲ್ಲಿದ್ದು. ಆಮೇಲೆ ಕಣವ ಹೆಂಗೆ ನಾನು ಕೊಟ್ಟಿರೋ ಪಾಡ ಯಾರಿಗೂ ಹೇಳೋಕೆ ಹಾಕಿಲ್ಲ ಕಣವ. ನನ್ನ ಕಷ್ಟವ ಭಗವಂತನಿಗೆ ಪ್ರೀತಿ. ನನ್ನ ಮಗಳಕ್ಕಿಂತ ಎಷ್ಟು ಕಷ್ಟಪಟ್ಬಿಟ್ಟಿನಿ ನಾನು. ನನ್ನ ಮಗಳಾರಿ ಹೆಂಗೋ ನೆಮ್ಮದಿಯಾಗಿರಲಿ ಅಂತವ ನಾನು ಆ ನೇಡಿ ಪದ್ಯವ್ರ ಕೈ ಮುಗ್ದೆ. ನಿಮ್ಮ ಮಗ ಬಂದು ಭರವಸೆ ಕೊಟ್ಟು ಹಂಗೆ ನೋಡ್ಕೊತೀನಿ, ಹಿಂಗೆ ನೋಡ್ಕೊತೀನಿ. ನಮ್ಮ ಹೂನು ಅಪ್ಪನು ನಮ್ಮ ಹೂನ ಎಲ್ಲನೂ ಮನೆ ಜನನೂ ಒಪ್ಪಿಸ್ಬಿಟ್ಟಾನು. ಮದುವೆ ಮಾಡ್ಕೊತೀನಿ ಅಂತ ಎಲ್ಲ ಹೇಳ್ದಕ್ಕನವ. ಹೇಳಿದ್ರು ನಾನೇನು ಮಾಡ್ಕೊತಾನೆ ನನ್ನ ಮಗಳಿಗೆ ನಾನು ಸಹಾಯ ಹೊತ್ತಿಗೆ ಹೇಳ್ಕೊಂಡು ಜೀವನ ಕೊಟ್ಟರು ಸಾಕು ಅಂತವ ಅನ್ಕಂಡೆ. ಇವನು ಈ ಥರ ದುರುದ್ದೇಶ ಇಟ್ಕೊಂಡವನೆ ಅಂತ ದೇವರನೆಗೂ ಗೊತ್ತಿತ್ತಿಲ್ಲ ನನಗೆ. ಈಗ ಯಾವಾಗ ಇನ್ನೊಂದು ಕಡೆ ಕೆಣ್ಣು ನೋಡಕ್ಕೆ ಹೋಯ್ತಾವ್ರೆ ಅನ್ನೋದು ಗೊತ್ತಾಯ್ತು. ಆಗ ನಮಗೆ ಇವನು ನಮಗೆ ಮೋಸ ಮಾಡ್ತಾವನೆ ಅನ್ನೋದು ಆಗ ಮನ್ಸು ಬಂದಿದ್ದು ನಮಗೆ. ಅಲ್ಲಿ ಗಂಟು ದೇವರಾಣೆಗೂ ನಮ್ಗೆ ಏನು ಗೊತ್ತಿಲ್ಲ. ನಮಗೆ ಈ ಥರ ಮಾಡ್ತಾನೆ ಅನ್ನೋದೇ ಗೊತ್ತಿಲ್ಲ, ಸುಳುವೇ ಕೊಡ್ಲಿಲ್ಲ ನಮಗೆ. ಆಯಿತು, ಈಗ ನಾವೇನು ಮೋಸ ಮಾಡೋಕ್ಕಿಲ್ಲ. ಅವ್ನು ಮಾಡಿರೋ ತಪ್ಪ ಸರಿ ಮಾಡೋಕ್ಕೆ ನಾವು ಬಂದಿರೋದು ಅಕ್ಕ. ಆಯಿತು, ತಲೆಗೆಡ್ಸ್ಕೊಬೇಡ, ಸುಮ್ಮನಿರು, ಎಲ್ಲ ಸರಿ ಆಯ್ತದೆ. ಯಾಕೆ ತಲೆಗೆಡ್ಸ್ಕೊಂಡಿ? ಅಯ್ಯೋ ಹೆಂಗೋ ದೇವರು ಒಳ್ಳೇದು ಮಾಡಲಿ ಭಗವಂತ, ಒಳ್ಳೇದು ಮಾಡ್ಲಿಕ್ಕನವ ಅಷ್ಟೇ ಕಣಕ್ಕೆ. ಇನ್ನೇನಿಲ್ಲ. ಒಟ್ಟಿಗೆ ಮದುವೆ ಆದ್ರೂ ಮಾತಾಡ್ತಾ ಹೋದ್ರು ಇವಳು ಇರಬೇಕು. ಮಾತಾಡ್ತಾನೆ, ಮದುವೆ ಆದ್ಮೇಲೆ ಮಾತಾಡ್ತಾನೆ ಇದ್ದಾನೆ, ನಕ್ಕಿ ಸಂಗ ಆಡ್ತಾನೆ. ಅದಾದ್ಮೇಲೆ ಅವನೇ ಸರಿ ಆಯ್ತದೆ. ಸಂಸಾರ ಅನ್ನೋದು ಜಾಸ್ತಿ ದಿವಸ ಹಂಗೆ ಹೊಡ್ಕೊಂಡು ಇರೋಕ್ಕಿಲ್ಲ. ಹೇಳ್ಬೇಕಲ್ವಕ್ಕ. ಅವ್ನು ನಮ್ಗೆ ಹೇಳಿರೋದ ನಾವು ಹೇಳ್ಬೇಕಲ್ವ. ನನಗಂತೂ ಬಿಲ್ಕುಲ್ ಇಷ್ಟ ಇಲ್ಲ. ಬಲವಂತದ ಮದುವೆ ಮಾಡಿದ್ರೆ ನಾನು ಚೆನ್ನಾಗಿರೋಕ್ಕಿಲ್ಲ ಅವ್ಕೊಟ್ಟೆ ಅಂತ ಅಂದವನೆ. ಹಂಗೆ ಅಂದ್ಕೊಂಡು ನಾವೀಗ ಸುಮ್ಮನೆ ಆಗ್ಬಿಟ್ರೆ ಅದು ಇವಳಿಗೆ ಮೋಸ ಮಾಡ್ದಂಗೆ ಆಯ್ತದೆ ಅಂತ ನಾವು ಯೋಚನೆ ಮಾಡ್ಕೊಂಡು ನಾವು ಬಂದಿವಿ. ಆಯಿತಾ? ಅದಕ್ಕೆ ನಿಮ್ಗೆ ಹೇಳ್ಬೇಕಲ್ಲ ಇರೋದ, ಅದಕ್ಕೋಸ್ಕರ ಹೇಳ್ತಿರೋದು. ಅವಳು ಹಣೆ ಬರ ಇದ್ದಂಗೆ ಅಲಿಯಕ್ಕ. ಪಾಪ ನೀವೇನು ಮಾಡಿರಿ, ನೀವು ಮಾಡಷ್ಟು ಮಾಡ್ಬೋದು, ಮದುವೆ ಮಾಡ್ಬೋದು, ಬಲವಂತದಿಂದ ಸಂಸಾರ ಮಾಡ್ಸೋಕ್ಕಾಗಿಲ್ಲ. ಅದು ಅವಳು ಹಣೆ ಬರ ಕಚ್ಚಿರೋದು ಅಕ್ಕ. ಆಯಿತಾ? ಇದೊಂದು ಕಲ್ಯಾಣ ಭಾಗ್ಯವನ್ನು ಕೊಡಿಸ್ಬಿಡ್ರಕ್ಕ ನನ್ನ ಮಗಳಿಗೆ. ಚಿಕ್ಕ ವಯಸ್ಸಿಗೆ ಗಂಡ ತಿನ್ಕೊಂಡು ಬಿಡ್ಬಾರ್ದು, ಪಾರ್ಪಟ್ಟವಳೆ. ಇನ್ಮೇಲಾರೆ ನೆಮ್ಮದಿಯಾಗಿರಲಿ. ಸರಿ ಬಿಡು, ಆಯಿತು. ನಾವು ಫಿಕ್ಸ್ ಮಾಡ್ಕೊಂಡು ಶಾಸ್ತ್ರ ಗೀಸ್ರ ಕೇಳ್ಬಿಟ್ಟು ಫಿಕ್ಸ್ ಮಾಡ್ಕೊತೀವಿ. ಅಂಥ ದಿವಸ ಕರ್ಕೊಂಡು ದೇವಸ್ಥಾನ ತಕ್ಕ ಇವನು ನಾವು ಕರ್ಕೊಂಬರ್ತೀವಿ, ಕಳಿಸ್ಬಿಡೋ ತಾಲಿ. ಸರಿ ಕನಕ, ಆಯಿತು. ಮುಂದುವರಿಯುವುದು. ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.